ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSS ಕಚೇರಿ ಒಳಗಡೆ ನುಗ್ಗಿ ಹೊಡಿತೀವಿ, ಪಾಕಿಸ್ತಾನದಿಂದ ಘೋಷಣೆ ಇದು. ಈ ಸಲ ಅಂತಿಂಥ ದಾಳಿ ಮಾಡಲ್ಲ. ಒಂದು ಕಡೆ ಭಾರತದ ಒಳಗಡೆ ಹೋಗ್ತೀವಿ. ಈ ಸಲ 200-250 ಕಿಲೋಮೀಟರ್ಗೆ ಮೀಸಲಾಗಿರಲ್ಲ ನಮ್ಮ ದಾಳಿ. ಅಂತಿಂಥ ದಾಳಿ ಮಾಡಲ್ಲ ಭಾರತದ ಮೇಲೆ. ಒಳಗಡೆ ಅವರ ಮನೆಯ ಒಳಗಡೆ ನುಗ್ಗಿ ಹೊಡಿತೀವಿ ಮತ್ತು RSS ಕಚೇರಿಯನ್ನು ಹೊಡಿತೀವಿ ಅನ್ನುವಂಥ ಘೋಷಣೆ ರಕ್ಷಣಾ ಸಚಿವರಿಂದ, ಪಾಕಿಸ್ತಾನ್ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಮಾಡಿರುವ ಅಧಿಕೃತ ಘೋಷಣೆ ಇದು. ಬಾರ್ಡರ್ ಟೆನ್ಷನ್ ಜಾಸ್ತಿ ಆಗ್ತಿದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಈಗ ತೀವ್ರ ಸ್ವರೂಪಕ್ಕೆ ಹೋಗಿರೋ ಹೊತ್ತಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬಾರ್ಡರ್ ಟೆನ್ಷನ್ ಇದ್ದಕ್ಕಿದ್ದಂತೆ ಜಾಸ್ತಿ ಆಗ್ತಿರೋದು, ಇದ್ದಕ್ಕಿದ್ದಂತೆ ಲಷ್ಕರ್ ಉಗ್ರರು ಒಳನುಸುಳುತ್ತಿರೋದು, ಅವರನ್ನೆಲ್ಲ ರುಂಡ ಚಂಡಾಡ್ತಿದೆ ಭಾರತ ಸೇನೆ. ಅದು ಬೇರೆ ವಿಷಯ. ಇತ್ತೀಚೆಗಷ್ಟೇ ಮೊನ್ನೆಯಷ್ಟೇ ಡೆಲ್ಲಿ ಪೊಲೀಸರು ವಶಪಡಿಸ್ಕೊಂಡ್ರು ಲಷ್ಕರ್ ಹ್ಯಾಂಡ್ಲರನ್ನು. ಮತ್ತೊಂದು ಭಯಂಕರ ದಾಳಿ, ಪಹಲ್ಗಾಮ್ ಸ್ವರೂಪದ ದಾಳಿ ಮಾಡೋದಕ್ಕೆ, ಟೆಂಪಲ್ ಒಳಗಡೆ ಅಟ್ಯಾಕ್ ಮಾಡೋದಕ್ಕೆ ಸಂಪೂರ್ಣ ಸಜ್ಜಾಗಿದ್ದ ಶಸ್ತ್ರಾಸ್ತ್ರ ಸಮೇತ ಆತನನ್ನು ಲಾಕ್ ಮಾಡಿದೆ. ಆತನ ಸುತ್ತ ಇನ್ವೆಸ್ಟಿಗೇಷನ್ ಆಗ್ತಿದೆ. ಯಾವ ರೀತಿ ಜಾಲ ವಿಸ್ತರಿಸ್ಕೊಂಡಿತ್ತು, ಪ್ಲಾನ್ ಆಗಿತ್ತು, ಇನ್ನೆಲ್ಲೆಲ್ಲಿ ಅಂತೆಲ್ಲ ಈಗಾಗಲೇ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಆಗಿ ಹೊರಬಿದ್ದಿದೆ. ಮತ್ತು ಲಷ್ಕರ್ ಸಂಘಟನೆಯ ದೊಡ್ಡ ದೊಡ್ಡ ತಲೆಗಳು ಒಳನುಸುಳಿ ಬರ್ತಿರೋದು ಕೂಡ ಗೊತ್ತಾಗ್ತಿದೆ. ಅಮೆರಿಕ ಗುಪ್ತಚರ ಮಾಹಿತಿ ಬೇರೆ ಭಾರತದ ಮೇಲೆ ಈಗ ಪಾಕಿಸ್ತಾನ ಟೆರರ್ ಸಂಘಟನೆಗಳು ಸರಿಯಾದ ಟಾರ್ಗೆಟನ್ನೇ ಫಿಕ್ಸ್ ಮಾಡ್ಕೊಂಡಿವೆ ಅಂತ ಅಮೆರಿಕ ರಿಪೋರ್ಟ್ ಕೊಡ್ತಿರೋದು. ಅಂದರೆ ಕುಮ್ಮಕ್ಕೆ ಯಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಭಾರತದ ಇಂಟೆಲಿಜೆನ್ಸ್ ರಿಪೋರ್ಟು ಸರಿಯಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಈ ರೀತಿ ಬಲೆಗೆ ಬೀಳ್ತಿರೋದೇ ಸಾಕ್ಷಿ ಅಲ್ವಾ. ಇದೆಲ್ಲದರ ನಡುವೆ ನೋಡಿ, ಪಾಕಿಸ್ತಾನದ ರಕ್ಷಣಾ ಸಚಿವನ ಘೋಷಣೆ ಇದು. ಪಾಕಿಸ್ತಾನ ಈ ಸಲ ಹಂಗಿಂಗೆ ಒಳಗಡೆ ನುಗ್ಗಲ್ಲ, ಭಾರತದ ಆಳಕ್ಕೆ ಹೋಗಿ RSS ಕಚೇರಿ ಸಮೇತ ಹೊಡೆದು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಭಾರತ ಪಾಕಿಸ್ತಾನದ ಮೇಲೆ ದಂಡೆತ್ತಿ ಹೋಗಬೇಕು, ಭಾರತ ಪಾಕಿಸ್ತಾನ ಜೊತೆ ಯುದ್ಧಕ್ಕೆ ನಿಲ್ಲಬೇಕು, ಇನ್ನೊಂದು ಯುದ್ಧ ಶುರುವಾಗಬೇಕು ಅಂತ ಅಮೆರಿಕ ಬಯಸ್ತಾ ಇದೆ ಅನ್ನೋದರ ಸ್ಪಷ್ಟ ಸೂಚನೆ ಇದು. ನಿನ್ನೆ ಅಷ್ಟೇ ರಾಜನಾಥ್ ಸಿಂಗ್ ಅವರು ಏನಂತ ವಾರ್ನಿಂಗ್ ಕೊಟ್ಟಿದ್ದು, ಪಾಕಿಸ್ತಾನದ ಮೇಲೆ ಈ ಸಲ ಊಹಿಸದಂಥ ಒಂದು ದಾಳಿ ಆಗುತ್ತೆ, ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಜಸ್ಟ್ ಪಾಸ್ ಮಾಡಿದ್ದೀವಿ, ಯಾವಾಗ ಬೇಕಾದರೂ ಸ್ಟಾರ್ಟ್ ಆಗಬಹುದು ಅನ್ನುವಂಥ ಹೇಳಿಕೆಯನ್ನು ಬಹಳ ಹಿಂದೆಯೇ ಕೊಟ್ಟಿದ್ರು, ನೆನಪಿದೆ ನಮಗೆ. ನರೇಂದ್ರ ಮೋದಿ ಅವರು ಕೂಡ ಈ ಸಲ ನಮ್ಮ ನೌಕಾಪಡೆಗೆ ಸಿಗುತ್ತೆ ಚಾನ್ಸ್, ಹಂಗಿಂಗ್ ಹೊಳೆಯಲ್ಲ ಈ ಸಲ ಅವಕಾಶ ಸೃಷ್ಟಿಯಾದರೆ ಅನ್ನುವಂಥ ಅತ್ಯಂತ ಕಟು ಎಚ್ಚರಿಕೆಯನ್ನು ಕೊಟ್ಟಿದ್ರು ಮೋದಿ ಅವರು. ಈಗ ನಿನ್ನೆ ರಾಜನಾಥ್ ಸಿಂಗ್ ಅದನ್ನೇ ನೆನಪಿಸಿದ್ದಾರೆ. ಯಾವ ರೀತಿ ಇರುತ್ತೆ ದಾಳಿ ಅಂದರೆ, ಹೇಳ ಹೆಸರಿಲ್ಲದಂತೆ ಮಾಡ್ತೀವಿ, ಅಂತಹ ಅಟ್ಯಾಕ್ ಮಾಡ್ತೀವಿ ಪಾಕಿಸ್ತಾನವನ್ನು, ಇನ್ನು ಉಳಿಸೋದೇ ಅವಕಾಶ ಇಲ್ಲ. ಒಂದು ಸಣ್ಣ ಪ್ರಚೋದನೆ ಆ ಕಡೆಯಿಂದ ಬಂದರೆ, ಸಣ್ಣ ಪ್ರಚೋದನೆ ಬಂದರೂ ಕೂಡ ಫಿನಿಶ್ ಮಾಡ್ತೀವಿ ಅನ್ನುವಂಥ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ಹೇಳ್ತಿದೆ, ಸಣ್ಣ ಪ್ರಚೋದನೆ ಅಲ್ಲ, ದೊಡ್ಡ ದಾಳಿನೇ ಮಾಡ್ತೀವಿ, ಈ ಸಲ ಒಳಗಡೆ ಬಂದು ಹೊಡಿತೀವಿ, RSS ಕಚೇರಿ ಹೊಡಿತೀವಿ ಅಂತ. ಸೊ ಯಾಕೋ ಇನ್ನೊಂದು ಯುದ್ಧಕ್ಕೆ ಕಿಡಿ ಹೊತ್ತಿಸಲೇಬೇಕು ಅಂತ ಕಾಲ್ಡ್ ಬಲಿಷ್ಠ ರಾಷ್ಟ್ರದ ಪ್ಲಾನ್ ರೆಡಿ ಆದಂತೆ ಕಾಣಿಸ್ತಾ ಇದೆ. ಅಲ್ಲಿ ಯುದ್ಧ ಮುಗಿತಿದ್ದಂಗೆ, ಅಲ್ಲಿ ಸ್ವಲ್ಪ ಶಾಂತವಾಗ್ತಿದ್ದಂಗೆ ಇಲ್ಲಿ ಹೊತ್ಕೊಳ್ಬೇಕು. ಒಂದಲ್ಲ ಒಂದು ಯುದ್ಧ ನಡೀತಿದ್ರೆ ತಾನೇ ಕೆಲವರ ಹೊಟ್ಟೆ ತುಂಬೋದು. तो मैं भारत के मुतालिक तो मैं यही कहूँगा, लेकिन इंशाल्लाह अगर उन्होंने दोबारा कोशिश की तो पहले से भी ज्यादा जिल्लत उठाएंगे. जो पिछले साल जो कुछ हुआ उससे कहीं ज्यादा जिल्लत उठाएंगे. और इस दफा पहले तो कंटेन हुआ है कि 200-250 किलोमीटर के अंदर जो है जंग कंटेन हो गई. अब हम अंदर घर में घुस के मारेंगे उनको जो है इंशाल्लाह. ಈಗ ಇರಾನ್ ವಿರುದ್ಧ ಸೋತು ಸುಣ್ಣವಾಗ್ತಿದೆ ಅಮೆರಿಕ. ಇರಾನ್ನನ್ನು ಹೊಸಕ್ಕೆ ಹಾಕಿದೆ, ನೋ ಡೌಟ್. ಇರಾನ್ಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಆದರೆ ಅಮೆರಿಕವನ್ನು ಬಗ್ಗು ಬಡಿದಿದೆ ಇರಾನ್ ಅನ್ನೋದು ಅಷ್ಟೇ ಸತ್ಯ. ಈಗ ಅಮೆರಿಕದಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ಸಂಕಷ್ಟ, ಶಸ್ತ್ರಾಸ್ತ್ರಗಳ ಕೊರತೆ ಎಲ್ಲ ಆಗಿದೆ. ಅದೇ ದುಷ್ಟ ಅಮೆರಿಕ ಈಗ ಏನು ಪ್ಲ್ಯಾನ್ ಮಾಡ್ತಿದೆ ಅನ್ನೋದ್ರ ಸುಳಿವು ಇದು ನೋಡಿ. ಅಮೆರಿಕ ಮೊನ್ನೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇರಾನ್ನನ್ನು ಸಮಾಧಾನ ಮಾಡೋಕ್ಕೂ ನೋಡ್ತು. ಅಮೆರಿಕ ಅಧಿಕಾರಿಗಳು ಬಂದು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಇರಾನ್ನ ಸಂಧಾನಕ್ಕೆ ಕರೆದ್ರು. ಇರಾನು ಥೂ ಅಂತ ಹೋಗ್ತಿದೆ, ಇನ್ನು ಯಾವ ಮಧ್ಯಸ್ಥಿಕೆಗೂ ಕರೀಲೇಬೇಡಿ. ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ಜಾಡಿಸಿ ಒದ್ದಿದೆ ಈಗ ಇರಾನ್. ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ, ಯಾವ ಮಧ್ಯಸ್ಥಿಕೆ ನಿಮ್ಮದು, ಯಾವ ಮಾತಿಗೂ ಬರಲ್ಲ, ಅಂಥ ಪ್ರಯತ್ನನೂ ಮಾಡೋಕ್ಕೆ ಹೋಗಬೇಡಿ. ಪಾಕಿಸ್ತಾನದ ಡಬಲ್ ಸ್ಟ್ಯಾಂಡರ್ಡ್ ವಿರುದ್ಧ ತಿರುಗಿ ಬಿದ್ದಿದೆ ಇರಾನ್. ಈಗ
ಇದರ ನಡುವೆ ನೋಡಿ, ಈ ಕಡೆ ಇರಾನೂ ಇಲ್ಲ ಪಾಕಿಸ್ತಾನಕ್ಕೆ, ಇರಾನ್ ಕೂಡ ಕಣ್ಣು ಕೆಂಪು ಮಾಡ್ಕೊಂಡಿದೆ. ಈ ಕಡೆ ಸೌದಿ UAE ಕೂಡ ಸಿಡಿದಿರೋದು ಪಾಕಿಸ್ತಾನದ ಧೋರಣೆಗೆ. ಒಂದೊಂದು ದಿನ ಒಂದೊಂದು ದೋಣಿ ಮೇಲೆ ಕಾಲಿಡೋಕೆ ಹೋಗ್ತಿದ್ದೀರಾ, ಸರಿಯಾಗಿ ತಿಂತೀರಾ ಅಂತ. UAE ಈಗ ಎಚ್ಚರಿಕೆ ಸಂದೇಶ ಕೊಟ್ಟಿದೆ, ನಮ್ಮ ಲೋನನ್ನು ವಾಪಸ್ ಮಾಡಿ. ಮೊದಲೇ ತಿನ್ನಕ್ಕನ್ನ ಇಲ್ಲದೆ ಭಿಕ್ಷಾಟನೆ ಅಧಿಕೃತವಾಗಿ ಶುರುವಾಗಿದೆ ಈಗ ಪಾಕಿಸ್ತಾನದಲ್ಲಿ. ಅಂದರೆ ಏನು, ಅಲ್ಲಿ ಎನರ್ಜಿ ಕ್ರೈಸಿಸ್ಸು, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಕ್ಲಾಸಸ್ಸು, ಆಲ್ಮೋಸ್ಟ್ ಲಾಕ್ಡೌನು. ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಊಟ ಇಲ್ಲದೆ ಬಹಳಷ್ಟು ಜನಕ್ಕೆ ಈ ಯುದ್ಧದ ಎಫೆಕ್ಟು ಚಾರಿಟಿ ರೀತಿಯಲ್ಲಿ ಬೇರೆ ಬೇರೆ ಸೆಂಟರ್ಗಳಲ್ಲಿ ಊಟ ಹಂಚೋ ರೀತಿ ಅದ್ರ ಮೇಲೇ ಬಹುಪಾಲು ಜನ ಓಡೋಡು ಹೋಗಿ ಅವಲಂಬಿತ ಆಗಿರೋ ಅಷ್ಟು ದುಸ್ಥಿತಿಗೆ ಬಂದು ತಲುಪಿದೆ ಪಾಕಿಸ್ತಾನ. ಈ ಸ್ಥಿತಿಯಲ್ಲಿ ಲೋನ್ ವಾಪಸ್ ಮಾಡಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಈಗ ಅನಿವಾರ್ಯವಾಗಿ ನಮ್ಮ ಮಾನ ಉಳಿಸ್ಕೊಳ್ಳೋಕ್ಕೆ ಲೋನ್ ವಾಪಸ್ ಕೊಡ್ತೀವಿ ಅಂತ ಪಾಕಿಸ್ತಾನ ಹೇಳಿದೆ. ಎಷ್ಟು $2 ಬಿಲಿಯನ್ ಲೋನನ್ನು ಈಗ UAEಗೆ ತಕ್ಷಣಕ್ಕೆ ಪಾಕಿಸ್ತಾನ ಕೊಡಬೇಕಾಗಿದೆ. ಸಾಲದಿಂದ ಇಡೀ ಮೈಯನ್ನು ಹೊದ್ಕೊಂಡಿರುವಂತಹ ಪಾಕಿಸ್ತಾನ ಭಾರತವನ್ನು ಕೆಣಕ್ತಿದೆ. ಭಾರತ ತಕ್ಕ ಶಾಸ್ತಿ ಮಾಡ್ತೀವಿ ಈ ಸಲ, ಭೂಪಟದಿಂದ ಅಳಿಸಿ ಹಾಕುವುದು ಬಿಟ್ಟರೆ ಇನ್ನೇನೂ ಉಳ್ಕೊಂಡಿಲ್ಲ ಅನ್ನುವಂಥ ಎಚ್ಚರಿಕೆ ಭಾರತದಿಂದ ಈಗ ಹೋಗಿರೋದು ಪಾಕಿಸ್ತಾನಕ್ಕೆ. ಯಾಕೆಂತಹ ದುಸ್ಸಾಹಸ ಈ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ್ದು ಅನ್ನೋದು ಅರ್ಥ ಆಗ್ತಿಲ್ಲ. ಮತ್ತೊಂದು ಯುದ್ಧ ಮಾಡಬೇಕು. ಈಗ ಇಡೀ ಜಗತ್ತಲ್ಲಿ ಅತ್ಯಂತ ಸಮರ್ಥವಾಗಿ ಈ ಯುದ್ಧದ ಪರಿಸ್ಥಿತಿಯನ್ನು ನಿಭಾಯಿಸ್ತಿರುವ, ಆರ್ಥಿಕವಾಗಿ ಈ ಒಂದು ಒತ್ತಡದಲ್ಲೂ ಕೂಡ ಗಟ್ಟಿಯಾಗಿ ನಿಂತಿರುವ, ಇಡೀ ಜಗತ್ತಲ್ಲಿ 50% ಹೈಕ್ ಆಗಿದೆ ಪೆಟ್ರೋಲ್ ಡೀಸೆಲ್ಲು. ನಮ್ಮಲ್ಲಿ ಯಥಾಸ್ಥಿತಿ ಮುಂದುವರಿತಾ ಇದೆ. ಪ್ರೀಮಿಯಂ ಪೆಟ್ರೋಲ್ 5% ಅಷ್ಟೇ ಯೂಸ್ ಮಾಡೋದು. ನರೇಂದ್ರ ಮೋದಿ ಅವರೇ ಮೊನ್ನೆ ಹೇಳಿದ್ರು, ಇಡೀ ದೇಶದಲ್ಲಿ 5% ಯೂಸ್ ಆಗೋ ಪ್ರೀಮಿಯಂ ಪೆಟ್ರೋಲ್ ಜಾಸ್ತಿ ಆಗಿದೆ. ಬಿಟ್ಟರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ್ರೆ ಇಡೀ ದೇಶದ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಿತ್ತು, ಒಂದಕ್ಕೊಂದು ಕನೆಕ್ಟೆಡ್ ಇತ್ತು. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದು ಪ್ರತಿಯೊಂದು ಕಾಸ್ಟ್ಲಿ ಆಗಿಬಿಡುತ್ತೆ. ಒಂದು ಕ್ಷಣದಲ್ಲಿ ಹೊತ್ತು ಉರಿಯೋ ಪರಿಸ್ಥಿತಿ ಶುರುವಾಗ್ಬಿಡುತ್ತೆ. ಯಥಾಸ್ಥಿತಿ ಇಡೀ ಜಗತ್ತಲ್ಲಿ ಏಕೈಕ ರಾಷ್ಟ್ರ ಭಾರತ ಅಂದರೂ ತಪ್ಪಿಲ್ಲ. ಅಂತಹದ್ದೊಂದು ಪರಿಸ್ಥಿತಿ ನಿಭಾಯಿಸ್ಕೊಂಡು ನೇಬರ್ಸ್ಗೆ ಹೆಲ್ಪ್ ಮಾಡಿಕೊಂಡು ಬಾಂಗ್ಲಾದೇಶ, ಈ ಕಡೆ ನೇಪಾಳ, ಶ್ರೀಲಂಕಾ, ಮಾಲ್ಡೀವ್ಸ್ ಕೂಡ ಕೇಳ್ಕೊಳ್ತಿದೆ. ನೇಬರ್ಸ್ಗೆ ಹೆಲ್ಪ್ ಮಾಡಿಕೊಂಡು ಭಾರತ ಈಗ ರಷ್ಯಾದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನು ತರಿಸ್ಕೊಂಡು ಜಗತ್ತಿನ ಗಮನ ಸೆಳೆತಿದೆ. ಎನರ್ಜಿ ಬಾಸ್ ಆಗಿ ಗಟ್ಟಿಯಾಗಿ ನಿಂತಿದೆ. ಈಗ ಭಾರತವನ್ನು ಬಡಿಬೇಕಲ್ಲ, ಏನಾದರೂ ಮಾಡಬೇಕಲ್ಲ. ಇರಾನನ್ನೂ ಚೆನ್ನಾಗಿಟ್ಟುಕೊಂಡು ಎಲ್ಲರನ್ನೂ ಚೆನ್ನಾಗಿಟ್ಟುಕೊಂಡ ಭಾರತವನ್ನು ನೋಡಿ ಅಮೆರಿಕಕ್ಕೆ ಮೈಯೆಲ್ಲ ಉರಿತಿದೆ. ಸೊ ಈಗ ಪಾಕಿಸ್ತಾನವನ್ನು ಎತ್ತು ಕಟ್ತಿದೆ. ಒಳಗಡೆ ನುಗ್ಗಿ 250 ಕಿಲೋಮೀಟರ್ಗಿಂತಲೂ ಒಳಗಡೆ ಬರ್ತೀವಿ, ಈ ಸಲ ಅಷ್ಟು ಕಡಿಮೆ ಹೊಡೆಯಲ್ಲ ಅಂತಿದೆ ಪಾಕಿಸ್ತಾನ. ಒಳಗಡೆ ನುಗ್ಗಿ ಬರ್ತಾರಂತೆ. ಒಂದು ಸಣ್ಣ ಪ್ರಚೋದನೆ ಕೊಟ್ಟು ನೋಡಿ, ಆಮೇಲೆ ತೋರಿಸ್ತೀವಿ ಅಂತಿದೆ ಭಾರತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.